ಯಾರೆಲ್ಲ 2025ರಲ್ಲಿ ಒಂದು ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕಂತ ಇರ್ತಾರೆ, ಎಸ್ಪೆಷಲಿ ಯಾರ್ಯಾರು ಪಾರ್ಟ್ ಟೈಮ್ ಜಾಬ್ ಮಾಡ್ತಿರ್ತಾರೆ, ಆಮೇಲೆ ಒಬ್ಬ ಸ್ಟೂಡೆಂಟ್ ಇರ್ತಾರೆ, ಅವ್ರ ಸ್ಟಡೀಸ್ ಜೊತೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕಂತ ಇರ್ತಾರೆ. ಉದಾಹರಣೆಗೋಸ್ಕರ ನನ್ನ ಫ್ರೆಂಡ್ಸೇ ತುಂಬಾ ಜನ ಹೇಳ್ತಿದ್ರು, ಹಾಗೂ ಕೂಡ ತುಂಬಾ ಜನ ನಮ್ಮ ತರಕಾರಿ ಅಂಗಡಿಯಲ್ಲಿ ಬರ್ತಿದ್ರಲ್ಲ ಅವರು ಹೇಳ್ತಿದ್ರು, ಬರತ್ತ ಒಂದು ವಿಡಿಯೋ ಮಾಡು, ನಂದು ಜಾಬ್ ಇದೆ, ನಾನು ಸ್ಟೂಡೆಂಟು ಸ್ಟಡೀಸ್ ಮಾಡ್ತಾ ಇದ್ದೀನಿ, ಸೊ ಹೇಗೆ ಮೇಂಟೈನ್ ಮಾಡೋದು ಯೂಟ್ಯೂಬ್ ಜೊತೆ ಈ ಕೆಲಸನ ಇಟ್ಕೊಂಡು ಸ್ಟಡೀಸ್ ಇಟ್ಕೊಂಡು ಅಂತ ತುಂಬಾ ಜನ ಹೇಳ್ತಿದ್ರು. ನೀನ್ ಹೆಂಗೆ ಮೇಂಟೈನ್ ಮಾಡ್ತೀಯ ಹೇಳು, ಈ ಕಡೆ ಟ್ಯೂಷನ್ ಇಟ್ಕೊಂಡು ಸ್ಕೂಲ್ ಇಟ್ಕೊಂಡು ಈ ಕಡೆ ಯೂಟ್ಯೂಬ್ ಮಾಡ್ತಿದ್ದಿಲ್ಲ, ಹೇಗೆ ಮೇಂಟೈನ್ ಮಾಡ್ತೀಯ ಟೈಮ್ ಮ್ಯಾನೇಜ್ಮೆಂಟು, ನಮಗೂ ಸ್ವಲ್ಪ ಟಿಪ್ಸ್ ತಿಳಿಸು, ಒಂದು ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡು ಬರುತ್ತೆ ಅಂತ ತುಂಬಾ ಜನ ನನಗೆ ಹೇಳ್ತಿದ್ರು. ಅದಕ್ಕೆ ಇದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ನೀವು ಅಕಸ್ಮಾತ್ ಜಾಬ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಪಾರ್ಟ್ ಟೈಮ್ ಆಗಲಿ ಫುಲ್ ಟೈಮ್ ಆಗಲಿ, ಅಥವಾ ನೀವು ಒಬ್ಬ ಸ್ಟೂಡೆಂಟ್ ಸ್ಟಡೀಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಹೇಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೋಸ್ಕರ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ನೀಡ್ತಾ ಇದ್ದೀನಿ. ಅದಕ್ಕೆ ಯಾವುದೇ ಕಾಂಟೆಂಟ್ ಕ್ರಿಯೇಟರ್ ಆಗಲಿ ಅಥವಾ ಯೂಟ್ಯೂಬರ್ ಆಗಲಿ ಈ ವಿಡಿಯೋ ತಪ್ಪದೆ ಒಂದು ಸೆಕೆಂಡ್ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ, ఎందుకంದ್ರೆ ಈ ವಿಡಿಯೋ ನಿಮಗೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬನ್ನಿ ತರ ಮಾಡಿದ್ರೆ ನಮ್ಮ ಟಾಪಿಕ್ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅಂದ್ರೆ ಇನ್ನು ಲೈಕ್ ಕೊಟ್ಟಿಲ್ಲ ಅಂತಂದ್ರೆ ಲೈಕ್ ಕೊಡಿ, ಹಾಗೂ ಕೂಡ ಈ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಫ್ರೀ. ಸಬ್ಸ್ಕ್ರೈಬ್ ಆದ್ರೆ ಈ ರೀತಿ ಸೂಪರ್ ಆಗಿರುವ ಕಾಂಟೆಂಟ್ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ ತರ ಮಾಡಿದ್ರೆ ನಮ್ಮ ಟಾಪಿಕ್ ಶುರು ಮಾಡೋಣ. ಈಗ ಜಾಬ್ ಬಗ್ಗೆ ಮಾತನಾಡೋಣ. ಈಗ ನೀವು ಪಾರ್ಟ್ ಟೈಮ್ ಜಾಬ್ ಅಥವಾ ಫುಲ್ ಟೈಮ್ ಜಾಬ್ ಮಾಡ್ತಾ ಇರ್ತೀರಾ, ನೀವು ಆವಾಗ ನಿಮ್ಮ ಬಾಸ್ ತುಂಬಾ ಟ್ರಬಲ್ ಕೊಡ್ತಾ ಇರ್ತಾರೆ, ತುಂಬಾ ಕೆಲಸ ಕೊಡ್ತಾ ಇರ್ತಾರೆ ನಿಮ್ಗೆ. ಅದಕ್ಕೆ ನೀವೇನ್ ಮಾಡ್ತೀರಾ, ನೀವು ಕೆಲಸ ಬಿಟ್ಬಿಟ್ಟು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಅಂತ ನೀವು ಡಿಸಿಷನ್ ತಗೊಂತೀರಾ. ತುಂಬಾ ಜನ ಈ ರೀತಿ ವಾಟ್ಸಪ್ ಅಲ್ಲಿ ಮೆಸೇಜ್ ಕಳ್ಸ್ತಾ ಇರ್ತಾರೆ, ಬರತ್ ನಾನು ಜಾಬ್ ಮಾಡ್ತಾ ಇರ್ತೀನಿ, ಅದನ್ನ ಬಿಟ್ಬಿಟ್ಟು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಲಾ ಅಂತ ತುಂಬಾ ಜನ ಈ ರೀತಿ ಹೇಳ್ತಾ ಇರ್ತಾರೆ. ಜಾಬ್ ಬಿಡೋಕ್ ಹೋಗ್ಬೇಡಿ, ಇದು ನಿಮ್ಮ ಮೇನ್ ಮೊದಲ ತಪ್ಪು ಅಂತಾನೆ ಹೇಳ್ಬೋದು. ಕಾರಣವೇನಂತ ಅಂದ್ರೆ ಹೇಳ್ತೀನಿ. ಈಗ ನೀವು ಜಾಬ್ ಜಾಯ್ನ್ ಆಗಿರ್ತಾರೆ. ಈಗ ಸಪೋಸ್ ನಾನು 5ನೇ ತಾರೀಕು ಜಾಬ್ ಆಗಿರ್ತೀನಿ ಜಾನ್ಗೆ, ಅದಕ್ಕೆ ನಾನೇನು ಮಾಡ್ತೀನಿ, ತಿಂಗಳು ಸ್ಯಾಲರಿ ಬರ್ತಾ ಇರುತ್ತೆ. ಈಗ ಸಪೋಸ್ 5ನೇ ತಾರೀಕು ಜಾಯ್ನ್ ಆಗಿದ್ದೀನಿ ಜಾಬ್ಗೆ, 5ನೇ ತಾರೀಕಿಗೆ ಸ್ಯಾಲರಿ ಬರುತ್ತೆ. ಸೊ ಫಿಕ್ಸ್ಡ್ ಆ ಡೇಟ್ಗೆ ಫಿಕ್ಸ್ಡ್ ನನ್ನ ಅಕೌಂಟ್ಗೆ ಸ್ಯಾಲರಿ ಬರ್ತಾ ಇರುತ್ತೆ. ಆ ಸ್ಯಾಲರಿಲಿ ನಾನೇನು ಮಾಡ್ತೀನಿ, ಇಷ್ಟು ಖರ್ಚು ಅಂತ ಇಟ್ಕೊಳ್ತೀನಿ, ಇಷ್ಟು ಸೇವಿಂಗ್ಸ್ ಅಂತ ಇಟ್ಕೊಡ್ತೀನಿ. ಆದರೆ ಯೂಟ್ಯೂಬ್ ಹಂಗಲ್ಲ, ವ್ಯೂಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಎಷ್ಟು ವ್ಯೂಸ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಬೇರೆನೇ ಕತೆ ಅಂತ ಹೇಳ್ಬೋದು ಯೂಟ್ಯೂಬ್ನಲ್ಲಿ. ಅದಕ್ಕೆ ಹೇಳೋದು ಜಾಬು ಇಟ್ಕೊಳ್ಳಿ ಸೈಡ್ಗೆ, ಯೂಟ್ಯೂಬ್ ಮಾಡಿ ಅಂತ. ಓಕೆ, ಜಾಬು ಮೇನು, ಈ ಯೂಟ್ಯೂಬ್ ಇದೆಲ್ಲ ಇದು ಸೈಡ್ ಇದು. ಓಕೆ, ಈ ಪಾಯಿಂಟ್ನ ನೀವು ಕ್ಲಿಯರ್ ಆಗಿ ಮೈಂಡಲ್ಲಿ ಇಟ್ಕೊಬೇಕಾಗಿರುತ್ತೆ. ನಿಮ್ಮ ಚಾನಲ್ ಗ್ರೋತ್ ಆಗಬೇಕು. ಹೆಂಗೆ ನಿಮ್ಮ ಸ್ಯಾಲರಿ ರೀಚ್ ಆಗಿರ್ಬೇಕು. ಸಪೋಸ್ ನಿಮ್ಮ ಸ್ಯಾಲರಿ ತಿಂಗಳಿಗೆ 40,000 ಅಂತ ಇರುತ್ತೆ ಅಥವಾ 20,000 ಅಂತ ಇರುತ್ತೆ, ಆ ಮಟ್ಟಿಗೆ ರೇಂಜ್ಗೆ ಬರಬೇಕದು, ಅಥವಾ ಅದೇ ಕ್ರಾಸ್ ಆಗಬೇಕದು. ಆ ರೀತಿ ನಿಮ್ಮ ಯೂಟ್ಯೂಬ್ ಚಾನಲ್ ಬೆಳಿಬೇಕು, ಹಾಗೂ ಕೂಡ ಗ್ರೋತ್ ಆಗಬೇಕು. ಆವಾಗ ನೀವು ಯೂಟ್ಯೂಬ್ ಕರಿಯರ್ನ ಸ್ಟಾರ್ಟ್ ಮಾಡ್ಬೋದು. ಇಲ್ಲ ಅಂತ ಅಂದ್ರೆ ನೀವು ಜಾಬ್ ಬಿಟ್ಬಿಟ್ಟು ಸುಮ್ಮನೆ ಯೂಟ್ಯೂಬ್ ಬರ್ತೀರಾ ಅಂತ ಅಂದ್ರೆ ಇಲ್ಲೂ ಯೂಟ್ಯೂಬ್ ಇರಲ್ಲ, ಜಾಬು ಇರಲ್ಲ. ಅದಕ್ಕೆ ಹೇಳೋದು ಡಿಸಿಷನ್ ತಗೊಂಡು ಮಾಡಬೇಕು ಅಂತ, ಜಾಬ್ ಇಟ್ಕೊಂಡು ಯೂಟ್ಯೂಬ್ ಮಾಡಿ. ಸೊ ಹೇಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಅಂತ ಅಂದರೆ, ಈಗ ಮಿನಿಮಮ್ ಆದ್ರೂ ವರ್ಕಿಂಗ್ ಅವರ್ಸ್ ಜಾಬ್ಗೆ 8 to 10 hours. ಹಂಗಂದ್ರೆ ನೀವು ಯೂಟ್ಯೂಬ್ ಮಾಡ್ಬೇಕಂತ ಅಂದ್ರೆ ಮಿನಿಮಮ್ ಆದ್ರೂ 2 to 3 hours, 2 hours ಬೇಕೇ ಬೇಕಂತಾನೆ ಹೇಳ್ಬೋದು ಯೂಟ್ಯೂಬ್ ಮಾಡೋಕ್ಕೆ, ಒಂದು ವಿಡಿಯೋ ಮಾಡೋಕ್ಕೆ, ಅಪ್ಲೋಡ್ ಮಾಡೋಕ್ಕೆ, ಎಡಿಟಿಂಗ್ ಮಾಡಿ, ಥಂಬ್ನೇಲ್ ಮಾಡಿ. ಓಕೆ, ಈ ಪಾಯಿಂಟ್ನ ನೀವು ಕ್ಲಿಯರ್ ಆಗಿ ಮೈಂಡಲ್ಲಿ ಇಟ್ಕೊಬೇಕಾಗುತ್ತೆ. ಈ ರೀತಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ನೀವು ಜಾಬ್ ಜೊತೆ ಯೂಟ್ಯೂಬ್ ಸಹ ನೀವು ಮಾಡಬಹುದು. ಓಕೆ, ಜಾಬ್ ಬಿಡೋಕೆ ಹೋಗ್ಬಿಡಿ, ಈ ಪಾಯಿಂಟ್ನ ನೀವು ಕ್ಲಿಯರ್ ಆಗಿ ಮೈಂಡಲ್ಲಿ ಇಟ್ಕೊಬೇಕಾಗಿರುತ್ತೆ. ಈಗ ನನ್ನಂತ ಸ್ಟೂಡೆಂಟ್ಸ್ ಸ್ಟಡಿ ಮಾಡ್ತಾ ಇರ್ತಾರೆ. ತುಂಬಾ ಜನ ಹೇಳ್ಬೋದು, ಭರತ್ 13 ವರ್ಷದ ಹುಡುಗ, 14 ವರ್ಷದ ಹುಡುಗ, 15 ವರ್ಷದ ಹುಡುಗ ಏನು ಓಡಲ್ಲ, ಆದ್ರೂ ಸಖತ್ತಾಗಿ ವೈರಲ್ ಆಗ್ತಾರೆ ಯೂಟ್ಯೂಬ್ನಲ್ಲಿ. ನಾನು ಮಾಡಲ್ಲ ಯೂಟ್ಯೂಬು, ನನಗೆ 13 years, 14 years, 16 years ಅಂತ ತುಂಬಾ ಜನ ಈ ರೀತಿ ಹೇಳ್ತಾ ಇರ್ತಾರೆ. ನೀವು ಸ್ಟಡೀಸ್ನ ಬಿಡೋಕೆ ಹೋಗ್ಬೇಡಿ, ಸ್ಟಡೀಸ್ ಜೊತೆನೂ ಮಾಡಿ. ನಾನು ನೋಡಿ ಹೆಂಗೆ ಮಾಡ್ತಾ ಇದ್ದೀನಿ, ಟ್ಯೂಷನ್ಗೆ ಹೋಗಿ, ಸ್ಕೂಲ್ಗೆ ಹೋಗಿ, ಮತ್ತೆ ನಾನು ಯೂಟ್ಯೂಬ್ ಸಮೇತ ಮಾಡ್ತಾ ಇದ್ದೀನಿ. ಈ ರೀತಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಬೇಕು. ಎಸ್ಪೆಷಲಿ ಯಾರ್ಯಾರು ಸ್ಟೂಡೆಂಟ್ಸ್ ಇದ್ದೀರಾ, ಯಾರ್ಯಾರು SSLC PUC ಈ ರೀತಿ ಎಲ್ಲ ಓದ್ತಾ ಇದ್ದೀರಾ ಅಂತ ಅಂದ್ರೆ ನೀವೇನ್ ಮಾಡ್ಬೇಕು, ಶನಿವಾರ ಅಥವಾ ಭಾನುವಾರ ಈ ಟೈಮ್ನಲ್ಲಿ ನಿಮ್ಮ ಟೈಮ್ ಸಿಕ್ಕಿದ್ರೆ ಅವಾಗ ನೀವು ವಿಡಿಯೋಸ್ ಮಾಡಿ, ಅವಾಗ ಬೆಸ್ಟ್ ಟೈಮ್. ಮಿಕ್ಕಿದೆಲ್ಲ 90% ನೀವು ಸ್ಟಡೀಸ್ ಮೇಲೆ ಫೋಕಸ್ ಮಾಡಬೇಕಾಗುತ್ತೆ. ನಾನು ಹೆಂಗೆ ಮಾಡ್ತೀನಿ ನೋಡಿ, 90% ಫೋಕಸ್ ಇರುತ್ತೆ ಸ್ಟಡೀಸ್ ಮೇಲೆ, ಮತ್ತೆ 10% ಯೂಟ್ಯೂಬ್. ಈ ರೀತಿ ನೀವು ಫೋಕಸ್ ಮಾಡ್ಕೊಂಡು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಯೂಟ್ಯೂಬ್ ಮಾಡಬೇಕು. ಅದ್ಬಿಟ್ಟು ಬರೋದು ನಾನು ಯೂಟ್ಯೂಬ್ ಬರ್ತೀನಿ, ಯೂಟ್ಯೂಬೇ ನನ್ನ ಜೀವನ ಅಂತ ಅಂದ್ಕೊಂಡು ಸ್ಟಡೀಸು ಬಿಟ್ಬಿಟ್ಟು, ನಿಮ್ಮ ಜಾಬ್ ಇರೋದು ಬಿಟ್ಬಿಟ್ಟು ಸುಮ್ಮನೆ ಯೂಟ್ಯೂಬ್ ಬರ್ತೀರಾ ಅಂತಂದ್ರೆ ವೇಸ್ಟ್. ಯೂಟ್ಯೂಬಲ್ಲೂ ಇರಲ್ಲ ನೀವು.
ಹೌದು, ಎಲ್ಲೂ ಇರಲ್ಲ. ಅದಕ್ಕೆ ಹೇಳೋದು, ದಯವಿಟ್ಟು ಸ್ಟಡೀಸ್ ಇದ್ರೆ ಸ್ಟಡೀಸ್ ಮೇನ್ ಇಂಪಾರ್ಟೆಂಟ್. ಸ್ಟಡೀಸ್ನ ಬಿಡೋಕೆ ಹೋಗ್ಬೇಡಿ. ಅಕಸ್ಮಾತ್ ಯೂಟ್ಯೂಬಲ್ಲಿ ಫೇಲ್ ಆಗ್ತೀನಿ, ಈಗ ಸಪೋಸ್ ನಾನು ಅಕಸ್ಮಾತ್ ಯೂಟ್ಯೂಬಲ್ಲಿ ಫೇಲ್ ಆದೆ, ನಾನು ಓದ್ತಾ ಇದೀನಲ್ಲ, ನಾನು ಡಾಕ್ಟರ್ ಆಗ್ತೀನಿ ಆ ಫ್ಯೂಚರಲ್ಲಿ, ಅಲ್ಲಿ ಕರಿಯರ್ ಬಿಲ್ಡಪ್ ಆಗ್ತೀನಿ. ಅದನ್ನ ಪಾಯಿಂಟ್ ಮೈಂಡಲ್ಲಿ ಇಟ್ಕೊಳ್ಳಿ. ನೀವು ಓದ್ತಿರಲ್ಲ, ಇನ್ನೊಂದು ಕರಿಯರ್ ಮಾಡ್ತಿರಲ್ಲ ಯೂಟ್ಯೂಬಲ್ಲಿ ಫೇಲ್ ಆದ್ರೂ, ಓಕೆ, ಈ ಪಾಯಿಂಟ್ ಕ್ಲಿಯರ್ ಆಗಿ ಮೈಂಡಲ್ಲಿ ಇಟ್ಕೊಳ್ಳಿ. ಇಲ್ಲ ಅಂತಂದ್ರೆ ನಿಮ್ಮ ಕರಿಯರು ಕೂಡ ಇರಲ್ಲ, ಸಂಪೂರ್ಣವಾಗಿ ನಾಶ ಆಗ್ಬಿಡುತ್ತೆ. ಅದಕ್ಕೆ ಹೇಳೋದು, ಈ ಯೂಟ್ಯೂಬ್ನ ಸೈಡಲ್ಲಿ ಇಟ್ಕೊಂಡು ನೀವು ಮೇನಾಗಿ ನೀವೇನು ಕೆಲಸ ಮಾಡ್ತಿದ್ದೀರಾ, ಸ್ಟಡೀಸ್ ಮಾಡಿ. ಜಾಬ್ ಮಾಡ್ತಿದ್ದೀರಾ, ಜಾಬ್ ಮಾಡಿ. ಇಷ್ಟ ನಾನು ಹೇಳೋದು. ಜಾಬು, ಈ ಸ್ಟಡೀಸ್ ಎಲ್ಲ ಬಿಡೋಕೆ ಹೋಗ್ಬಿಡಿ. ಇದೆಲ್ಲ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ಲೈಫ್ಗೆ. ಅದರಲ್ಲಾದರೂ ಒಂದು ಸ್ವಲ್ಪ ಕರಿಯರ್ ಬಿಲ್ಡಪ್ ಮಾಡ್ಬೋದು ಈ ಯೂಟ್ಯೂಬ್ಗಿಂತ. ಓಕೆ, ಯಾವಾಗ ಚೆನ್ನಾಗಿ ಗ್ರೋತ್ ಆಗುತ್ತೆ ಚಾನಲು, ಒಂದು ಮಟ್ಟಕ್ಕೆ ಬೆಳೆಯುತ್ತೆ ಪರ್ಟಿಕ್ಯುಲರ್ ಚಾನಲ್, ಅವಾಗ ಯೂಟ್ಯೂಬ್ ಕರಿಯರ್ ಸ್ಟಾರ್ಟ್ ಮಾಡಿ. ಒಂದು ಸ್ವಲ್ಪ ಟೈಮ್ ಕೊಡಿ ಯೂಟ್ಯೂಬ್ ಮಾಡೋಕ್ಕೆ. ಇದು ನನ್ನ ಒಂದು ಬೆಸ್ಟ್ ಸಜೆಷನ್ ಅಂತ ಹೇಳ್ಬೋದು. ಇಷ್ಟ ಆಯಿತು ಈ ವಿಡಿಯೋ ಬಗ್ಗೆ. ಹೋಪ್ ನಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ಈ ರೀತಿ ವಿಡಿಯೋಸ್ ಬೇಕಂತ ಅಂದರೆ ದಯವಿಟ್ಟು ನನಗೆ ಪ್ರೋತ್ಸಾಹ ನೀಡಿ. ಹೇಗೆ ಅಂದರೆ ಸಿಂಪಲ್, ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ, ಒಂದು ಲೈಕ್ ಮಾಡಿದ್ರೆ, ಒಂದು ಶೇರ್ ಮಾಡಿದ್ರೆ, ಒಂದು ಕಮೆಂಟ್ ಮಾಡಿದ್ರೆ, ಇಷ್ಟೇ ಫ್ರೆಂಡ್ಸ್. ಇಷ್ಟು ಮಾಡಿದ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.